ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ಗೆ ತಾಲೀಮು ಜೋರಾಗಿದೆ. ರಾಜ್ಯದ 21 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಇವತ್ತು ಫೈನಲ್ ಆಗುವಂತಹ ಚಾನ್ಸಸ್ ಇದೆ. 21 ಕ್ಷೇತ್ರಗಳ ಅಭ್ಯರ್ಥಿ ಫೈನಲ್ ಆಗಬೇಕು. 28 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಕರ್ನಾಟಕ ರಾಜ್ಯದ ಲೋಕಸಭಾ ಕ್ಷೇತ್ರಗಳಲ್ಲಿ. ಅದರಲ್ಲಿ 7ಕ್ಕೆ ಕಾಂಗ್ರೆಸ್ ಆಗಲೇ ಅನೌನ್ಸ್ ಮಾಡಿ ಆಗಿದೆ. ಇನ್ನು 21 ಕ್ಷೇತ್ರ ಬಾಕಿ ಇತ್ತಲ್ಲ, ಅದು ಇವತ್ತು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ದೆಹಲಿಯ ಕಾಂಗ್ರೆಸ್ನ ಸಿಇಸಿ ಸಭೆ ಬಹಳ ಮಹತ್ವ ಪಡ್ಕೊಂಡಿದೆ. ಇವತ್ತು ಅಥವಾ ನಾಳೆ ಕಾಂಗ್ರೆಸ್ ತನ್ನ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಬಹುದು. ಬೆಂಗಳೂರಿನ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಬಹುತೇಕ ಫಿಕ್ಸ್ ಆಗ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ವಿರುದ್ಧವಾಗಿ ಪ್ರಿಯಾ ಕೃಷ್ಣ ಅಖಾಡಕ್ಕೆ ಇಳಿತಾರಾ, ಈ ಪ್ರಶ್ನೆ ಒಂದು ಕಡೆ ಇದೆ. ಅವರಿಗೆ ಬಹುತೇಕ ಟಿಕೆಟ್ ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ನಾರ್ತಲ್ಲಿ ಪ್ರಿಯಾ ಕೃಷ್ಣ ಅವರಿಗೆ ಟಿಕೆಟ್ ಸಿಗುತ್ತಂತೆ. ಶೋಭಾ ಕರಂದ್ಲಾಜೆ ವಿರುದ್ಧ ಸ್ಪರ್ಧೆ ಮಾಡಬೇಕಾಗತ್ತೆ. ಬಿಜೆಪಿಯಿಂದ ಅಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಿ ಆಗಿದೆ. ಹಾಗಾಗಿ ಅಲ್ಲಿ ಸ್ಪರ್ಧೆ ಮಾಡ್ತಾರಾ ಪ್ರಿಯಾ ಕೃಷ್ಣ. ಇನ್ನು ಬೆಂಗಳೂರು ಸೆಂಟ್ರಲ್ ಅಥವಾ ಬೆಂಗಳೂರು ಕೇಂದ್ರದಲ್ಲಿ ನಾಜೀರ್ ಅಹಮದ್ ಅವರಿಗೆ ಟಿಕೆಟ್ ಸಿಗುತ್ತಾ, ಈ ಪ್ರಶ್ನೆ ಇದೆ. ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ಕಣಕ್ಕೆ ಇಳಿಯುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಅಭ್ಯರ್ಥಿಗಳು ಫೈನಲ್ ಆಗಬಹುದು. ಕಾಂಗ್ರೆಸ್ನ ಉಳಿದ ಅಂದರೆ 21 ಕ್ಷೇತ್ರಗಳ ಅಭ್ಯರ್ಥಿಗಳ ಲಿಸ್ಟ್ ಇವತ್ತು ಫೈನಲ್ ಆಗಬಹುದು ಅಂಥೇಳಿ, ಮುಖ್ಯವಾಗಿ ಬೆಂಗಳೂರು ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಬೆಂಗಳೂರು ನಾರ್ತಿಂದ ಪ್ರಿಯಾ ಕೃಷ್ಣ, ಸೌತಿಂದ ಸೌಮ್ಯ ರೆಡ್ಡಿ, ಬೆಂಗಳೂರು ಸೆಂಟ್ರಲ್ಲಿಂದ ನಾಜೀರ್ ಅಹಮದ್ ಇವರಿಗೆ ಟಿಕೆಟ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಪ್ರಿಯಾ ಕೃಷ್ಣ ಮತ್ತು ಅವರ ತಂದೆ ಅದಕ್ಕೆ ಕನ್ವಿನ್ಸ್ ಆಗಿದ್ದಾರೆ ನಮಗೆ ಗೊತ್ತಿಲ್ಲ. ಕಾರಣ ಇಷ್ಟೇ, ಆಲ್ರೆಡಿ ಪ್ರಿಯಾ ಕೃಷ್ಣ ಶಾಸಕರಿದ್ದಾರೆ, ಅವರ ತಂದೆ ಕೂಡ ಶಾಸಕರಿದ್ದಾರೆ. ಏನು ಕಾರಣಕ್ಕೆ ಅವರಿಗೆ MP ಗೆ ಸ್ಪರ್ಧೆ ಮಾಡಬೇಕು, ಅಟ್ ವಾಟ್ ಕಾಸ್ಟ್, ಏನು ಉದ್ದೇಶಕ್ಕೆ ಗೊತ್ತಿಲ್ಲ. ವಿ ಡೋಂಟ್ ನೋ. ಒಂದು ಲೋಕಸಭಾ ಚುನಾವಣೆ ಅಂದರೆ ಸುಮ್ಮನೆ ಅಲ್ಲ. ಈಗ ಪ್ರಿಯಾ ಕೃಷ್ಣ ಆಯಿತು, ಬೆಂಗಳೂರು ಉತ್ತರಕ್ಕೆ ಬಂದು ಕ್ಯಾಂಡಿಡೇಟ್ ಆದರು ಅಂತ ಅಂದುಕೊಳ್ಳೋಣ. ಇಲ್ಲಿ ಒಂದು ಬೈ ಎಲೆಕ್ಷನ್ ಬರುತ್ತೆ. ಆಗ ಆ ಟಿಕೆಟನ್ನು ಯಾರು ಕೊಡ್ತಾರೆ? ಬೇರೆಯವರು ಕೊಡ್ತಾರೆ. ಈ ಹಿಂದೆ ಸೋಮಣ್ಣ ಅವ್ರು ಹೇಳ್ತಾ ಇದ್ರು, ಬಂಗಾರದಂಥ ಕ್ಷೇತ್ರ ಬಿಟ್ಬಿಟ್ಟು ನಾನು ಎಲ್ಲೆಲ್ಲಿಗೂ ಹಾಕ್ಬಿಟ್ರು, ನಾನು ಒದ್ದಾಡ್ತಾ ಇದ್ದೀನಿ ಅಂತ ಕಣ್ಣೀರು ಹಾಕ್ತಾಯಿದ್ರು ಸೋಮಣ್ಣ ಅವರು. ಇದು ಪ್ರಿಯಾ ಕೃಷ್ಣ ಅವ್ರಿಗೂ ಅನ್ವಯ ಆಗುತ್ತಾ? ಕೃಷ್ಣಪ್ಪ ಅವರು ಇದನ್ನು ಯೋಚನೆ ಮಾಡಲ್ವಾ? ತಮ್ಮ ಮಗನನ್ನು ಬೆಂಗಳೂರು ನಾರ್ತ್ ಕಳಿಸಿ ಇಲ್ಲ ಆ ಕ್ಷೇತ್ರ ಖಾಲಿ ಮಾಡಿಕೊಂಡು ಇನ್ಯಾರಿಗೋ ಟಿಕೆಟ್ ಕೊಟ್ಬಿಟ್ರೆ ಆಮೇಲೆ ನಾವು ಹೇಗೆ ಅದನ್ನು ಅಪ್ರೋಚ್ ಮಾಡೋದು, ಈ ಪ್ರಶ್ನೆ ಇದೆ. ಸೌಮ್ಯ ರೆಡ್ಡಿ ಜಯನಗರನೇ ಗೆಲ್ಲಕ್ಕಾಗಲಿಲ್ಲ. ಸೌಮ್ಯ ರೆಡ್ಡಿ ಈಗ ಬಂದು ಇಡೀ ಸೌತ್ ಗೆಲ್ತಾರಾ ಇವರು, ಈ ಪ್ರಶ್ನೆ ಇದೆ. ನಾಜೀರ್ ಅಹಮದ್ ಅವರ ಉದ್ದೇಶ ನಮಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಸೆಂಟ್ರಲ್ ಅಂತ ಬಂದಾಗ ಅಲ್ಪಸಂಖ್ಯಾತ ಮತಗಳು, ದಲಿತ ಮತಗಳು, ಈ ಎಲ್ಲ ಮತಗಳನ್ನು ಕಣ್ಣಿಟ್ಟುಕೊಂಡು ನಾಜೀರ್ ಅಹಮದ್ ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರಾ? ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ನಾಜೀರ್ ಅಹಮದ್ ಸೌಮ್ಯ ರೆಡ್ಡಿ ಮತ್ತು ಪ್ರಿಯಾ ಕೃಷ್ಣ, ನಾಜೀರ್ ಅಹಮದ್ ಬೆಂಗಳೂರು ಸೆಂಟ್ರಲ್ಗೆ, ಸೌಮ್ಯ ರೆಡ್ಡಿ ಬೆಂಗಳೂರು ಸೌತ್ಗೆ ಮತ್ತು ಪ್ರಿಯಾ ಕೃಷ್ಣ ಬೆಂಗಳೂರು ನಾರ್ತ್ಗೆ ಹೆಸರು ಕೇಳಿ ಬರ್ತಾ ಇದೆ. ಬಟ್ ಕೃಷ್ಣಪ್ಪ ಅವರು ಅಂದರೆ ಪ್ರಿಯಾ ಕೃಷ್ಣ ಅವರ ತಂದೆ ಈ ಒಂದು ಆಫರ್ಗೆ ತುಂಬ ಉತ್ಸುಕತೆ ಇದ್ದಂತೆ ಕಾಣಿಸ್ತಾ ಇಲ್ಲ. ಅವ್ರು ಹೇಳ್ತಾ ಇರ್ತಾರೆ, ಅಂದರೆ ಏನು ಉದ್ದೇಶಕ್ಕಪ್ಪ, ಯಾಕೆ ನಿಲ್ಲಿಸಬೇಕು, ಏನು ಪ್ರಯೋಜನ ನನಗೆ ಅದರಿಂದ ಅಂತ ಅವರ ಒಂದು ವಾದ ಇದೆ. ಸೊ ಹೇಗಾಗ್ತಾ ಇದೆ ಇದು ಅಂತ? ರಮಕಾಂತ್, ನೀವು ಹೇಳಿದಾಗೆ ಬೆಂಗಳೂರು 3 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ಗೆ ಸಮರ್ಥವಾದಂಥ ಅಭ್ಯರ್ಥಿಗಳಿರಲಿಲ್ಲ. ಬೆಂಗಳೂರು ಕೇಂದ್ರದಲ್ಲಿ ಹುಸೇನ್ ಪರಮೇಶ್ವರ ಆಪ್ತರಾಗಿರುವಂಥ ಹುಸೇನ್ ಅವರನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ನೋಡಿದ್ರು, ಜಾರ್ಜ್ ಅವರನ್ನ ಇಳಿಸಬೇಕು ಅಂತೇಳಿ ಯೋಚನೆ ಮಾಡಿದ್ರು, ನಂತರ ಯಾರಿಸ್ ಅವರನ್ನ ನಿಲ್ಲಿಸಬೇಕು ಅಂತೇಳಿ ಯೋಚನೆಯನ್ನ ಮಾಡಿದ್ರು. ಆದರೆ ಯಾರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ. ಹುಸೇನ್ ಇಲ್ಲಿ ಒಪ್ಪಿಗೆಯನ್ನ ಕೊಟ್ಟರು ಕೂಡ ಅವರು ಅಲ್ಲಿ ನಿಲ್ಲಿಸಿದ್ರೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕಾರಣಕ್ಕೆ ಈಗ ಅಲ್ಲಿ ನಸೀರ್ ಅಹಮದ್ ಮತ್ತೆ ಮನ್ಸೂರ್ ಅಲಿ ಖಾನ್, ರೆಹಮಾನ್ ಖಾನ್ ಅವರ ಪುತ್ರ, ಇಬ್ಬರ ಹೆಸರನ್ನ ಅಲ್ಲಿಗೆ ಶಿಫಾರಸು ಮಾಡಲಾಗಿತ್ತು. ಇವತ್ತು ಸಿಇಸಿ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಪ್ರಮುಖವಾಗಿ 21 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಕೂಡ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗತ್ತೆ. ಇವತ್ತು ಆಲ್ಮೋಸ್ಟ್ 15ರಿಂದ 16 ಕ್ಷೇತ್ರಗಳ ಟಿಕೆಟ್ ಅನ್ನ ಇವತ್ತು ರಾತ್ರಿಯೊಳಗೆ ಘೋಷಣೆ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಬೆಂಗಳೂರಿನ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರು ಕೇಂದ್ರದಲ್ಲಿ ಮನ್ಸೂರ್ ಮತ್ತೆ ನಸೀರ್ ಅಹಮದ್ ಅವರ ಹೆಸರುಗಳನ್ನ ಫೈನಲ್ ಮಾಡಲಾಗಿದೆ. ನಮಗೆ ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ MLC ಆಗಿರುವಂತಹ ನಸೀರ್ ಅಹಮದ್ ಅವರಿಗೆ ಫೈನಲ್ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳಿದೆ. ಹಾಗೆ ಬೆಂಗಳೂರು ಉತ್ತರದಲ್ಲಿ ಅಚ್ಚರಿಯ ಅಭ್ಯರ್ಥಿ, ಯಾಕೆಂದ್ರೆ ಬೆಂಗಳೂರು ದಕ್ಷಿಣ ಮತ್ತೆ ಉತ್ತರದಲ್ಲಿ ಪ್ರಿಯಾ ಕೃಷ್ಣ ಅವರನ್ನ ನಿಲ್ಲಿಸಬೇಕು ಅನ್ನುವಂತಹ ಚರ್ಚೆಗಳು ನಡೆದಿತ್ತು. ಆದರೆ ಬೆಂಗಳೂರು ಉತ್ತರದಲ್ಲಿ ಕುಸುಮಾ ಹನುಮಂತರಾಯಪ್ಪ ಹಾಗೆ ಪ್ರೊಫೆಸರ್ ರಾಜೀವ್ ಗೌಡ್ರ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಹಾಗೆ ST ಸೋಮಶೇಖರ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದು ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಚರ್ಚೆಗಳು ಕೂಡ ನಡೆದಿತ್ತು. ಆದರೆ ಸೋಮಶೇಖರ್ ಅವರು ಒಂದು ಕಡೆ ಹಿಂದೇಟನ್ನು ಹಾಕಿದ್ರು, ಇನ್ನೊಂದು ಕಡೆ ಕುಸುಮಾ ಅವರು ಕೂಡ ನಾನು ವಿಧಾನಸಭಾ ಚುನಾವಣೆಯಲ್ಲೇ ಮುಂದೆ ನಿಲ್ತೇನೆ, ನನಗೆ ಲೋಕಸಭಾ ಚುನಾವಣೆ ಬೇಡ ಅನ್ನುವಂತ ಕಾರಣವನ್ನ ಕೊಟ್ಟರು. ಆನಂತರ ಪ್ರೊಫೆಸರ್ ರಾಜೀವ್ ಗೌಡ ಸಾಕಷ್ಟು ಉತ್ಸಾಹದಿಂದ ಓಡಾಡ್ತಾ ಇದ್ರು. ಆದರೆ ಶೋಭಾ ಕರಂದ್ಲಾಜೆ ಅವರನ್ನ ಯಾವಾಗ ಬಿಜೆಪಿಯಿಂದ ಬೆಂಗಳೂರು ಉತ್ತರದಲ್ಲಿ ಈಗ ಕಣಕ್ಕಿಳಿಸಿದ್ದಾರೆ, ಹಾಗಾಗಿ ಸಮರ್ಥವಾಗಿರುವಂತಹ ಅಭ್ಯರ್ಥಿಯನ್ನ ಹಾಕಬೇಕು ಅನ್ನುವಂತ ಕಾರಣಕ್ಕೆ ಈಗ ಪ್ರಿಯಕೃಷ್ಣ ಅವರ ಹೆಸರನ್ನ
ತರಲಾಗಿದೆ. ಅಲ್ಲಿ ಬಹುತೇಕವಾಗಿ ಇವತ್ತು ಘೋಷಣೆ ಆಗುವಂತ ಹೆಸರಲ್ಲಿ ಪ್ರಿಯಕೃಷ್ಣ ಅವರ ಹೆಸರೇ ಇರುತ್ತೆ ಬೆಂಗಳೂರು ಉತ್ತರದಲ್ಲಿ. ಕಾರಣಗಳು ಕೂಡ ಇದೆ. ಯಾಕೆಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಒಕ್ಕಲಿಗ ಸಮುದಾಯದ ಮತಗಳಿದೆ. ಒಕ್ಕಲಿಗ ಸಮುದಾಯದ ಮತಗಳಲ್ಲಿ ಪ್ರಿಯಕೃಷ್ಣ ಅವರು ಬೆಂಗಳೂರು ಭಾಗದಲ್ಲಿ ಇರುವಂತವರು. ಶೋಭಾ ಕರಂದ್ಲಾಜೆ ಅವರು ಮಲೆನಾಡು ಮತ್ತೆ ಕರಾವಳಿ ಭಾಗಕ್ಕೆ ಸೇರಿದಂತವರು. ಹಾಗಾಗಿ ಇಲ್ಲಿರುವಂತಹ ಒಕ್ಕಲಿಗರು ಪ್ರಿಯಕೃಷ್ಣ ಅವರನ್ನ ಒಪ್ಕೊಳ್ತಾರೆ ಅನ್ನುವಂತಹ ಕಾರಣ, ಜೊತೆಗೆ ಅಲ್ಪಸಂಖ್ಯಾತ ಮತ್ತೆ ದಲಿತ ಸಮುದಾಯದ ಮತಗಳು ಕೂಡ ಅವರಿಗೆ ಬೀಳುತ್ತೆ ಅನ್ನುವಂತಹ ಲೆಕ್ಕಾಚಾರದ ಮೇಲೆ ಈಗ ಪ್ರಿಯಕೃಷ್ಣ ಅವರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಅಧಿಕೃತವಾಗಿ ಇದೇ ಹೆಸರೇ ಸಂಜೆ ಘೋಷಣೆ ಆಗಬಹುದು ರಮಕಾಂತ್. ಇನ್ನ ಬೆಂಗಳೂರು ದಕ್ಷಿಣದಲ್ಲಿ ಪ್ರಿಯಕೃಷ್ಣ ಅವರನ್ನ ನಿಲ್ಲಿಸಬೇಕು ಅನ್ನುವಂತ ಚರ್ಚೆಗಳಿತ್ತು. ಯಾಕಂದ್ರೆ ಗೋವಿಂದರಾಜನಗರ ಕ್ಷೇತ್ರ ಹಾಗೆ ವಿಜಯನಗರ ಕ್ಷೇತ್ರಗಳು ಕೂಡ ಅದೇ ಕ್ಷೇತ್ರಕ್ಕೆ ಬರೋದ್ರಿಂದ ಸಹಜವಾಗಿ ಪ್ರಿಯಕೃಷ್ಣ ಅವರನ್ನ ಅಲ್ಲಿ ಕಣಕ್ಕಿಳಿಸಿದ್ರೆ ಅದು ಆ ಭಾಗದಲ್ಲೂ ಕೂಡ ಒಕ್ಕಲಿಗ ಸಮುದಾಯ ಮತ್ತೆ ಬ್ರಾಹ್ಮಣ ಸಮುದಾಯದ ಮತಗಳು ಇರೋದ್ರಿಂದ ಒಕ್ಕಲಿಗ ಸಮುದಾಯದ ಮತಗಳು ಸಾಲಿಡ್ ಆಗಿ ಪ್ರಿಯಕೃಷ್ಣ ಅವರಿಗೆ ಬೀಳುತ್ತೆ ಅನ್ನುವಂತಹ ಚರ್ಚೆಗಳಿತ್ತು. ಆದ್ರೆ ಮೊದಲಿಗೆ ಪ್ರಿಯಕೃಷ್ಣ ಅವರ ನೀವು ಹೇಳಿದ ಹಾಗೆ ಕೃಷ್ಣಪ್ಪ ಅವರು ಒಪ್ಪಿರಲಿಲ್ಲ. ಯಾಕಂದ್ರೆ ಈಗ ಶಾಸಕರಾಗಿರೋದ್ರಿಂದ ಮತ್ತೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನ ನಿಲ್ಲಿಸಿದ್ರೆ ಮುಂದೆ ಇಲ್ಲಿ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬರಬಹುದು ಅನ್ನುವಂತ ಆತಂಕ ಇತ್ತು. ಜೊತೆಗೆ ಅವರು ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ರು. ಮತ್ತೊಬ್ಬ ಮಗನಿಗೆ ಇಲ್ಲಿ ಬೈ ಎಲೆಕ್ಷನ್ ನಲ್ಲಿ ಟಿಕೆಟ್ ಅನ್ನ ಕೊಡಬೇಕು, ನಂತರದಲ್ಲಿ ನನ್ನನ್ನ ಸಚಿವನನ್ನಾಗಿ ಮಾಡಬೇಕು ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಒಪ್ಕೊಂಡಿರಲಿಲ್ಲ, ರಾಜ್ಯ ನಾಯಕರು ಕೂಡ ಒಪ್ಕೊಂಡಿರಲಿಲ್ಲ. ಆದ್ರೆ ಈಗ ಅಂತಿಮವಾಗಿ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾಗಿ ನಿಲ್ಲಿಸೋದಕ್ಕೆ ಪ್ರಿಯಕೃಷ್ಣ ಅವರು ಕೂಡ ಒಪ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕೃಷ್ಣಪ್ಪ ಅವರ ಡಿಮ್ಯಾಂಡ್ಗಳನ್ನು ಕೂಡ ಬಹುತೇಕವಾಗಿ ಒಪ್ಕೊಂಡಿರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಪ್ರಿಯಕೃಷ್ಣ ಅವರಿಗೆ ಅಲ್ಲಿ ಟಿಕೆಟ್ ಅನ್ನು ಕೊಡಲಾಗ್ತಾ ಇದೆ. ಬೆಂಗಳೂರು ದಕ್ಷಿಣದಲ್ಲಿ ಒಂದು ಕಡೆ ಅಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇರ್ತಾ ಇತ್ತು ರಮಕಾಂತ್ ಅಲ್ಲಿ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಇಡೀ ಬೆಂಗಳೂರಿನ ಮೇಲೆ ಇದೆ ರಾಮಲಿಂಗಾರೆಡ್ಡಿ ಅವರಿಗೆ. ಆದ್ರೆ ಚುನಾವಣೆ ಸಂದರ್ಭ ಬಂದಾಗ ರಾಮಲಿಂಗಾರೆಡ್ಡಿ ಅವರು ಮತ್ತೊಂದು ಪಕ್ಷದ ಮುಖಂಡರುಗಳಿಗೆ ಸಹಕಾರವನ್ನ ಮಾಡ್ತಾ ಇದ್ರು ಅನ್ನುವಂತ ಒಂದು ಮಾತುಗಳಿದೆ. ಅಶೋಕ್ ಅವರಿಗೆ ಪರಸ್ಪರವಾಗಿ ಅಶೋಕ್ ಅವರಿಗೆ ಸಹಕಾರವನ್ನ ಕೊಡೋದು, ಈ ಕಡೆ ರಾಮಲಿಂಗಾರೆಡ್ಡಿ ಅವರಿಗೆ ಅಶೋಕ್ ಅವರು ಸಹಕಾರವನ್ನ ಕೊಡೋದು, ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ ಅವರಿಗೆ ಸಹಕಾರವನ್ನ ಕೊಡೋದು, ಇಂತಹ ಒಂದು ಚಟುವಟಿಕೆಗಳು ಇತ್ತು. ಆದ್ರೆ ಈಗ ಸೌಮ್ಯಾರೆಡ್ಡಿ ಅವರನ್ನ ಅಧಿಕೃತವಾಗಿ ಕಣಕ್ಕೆ ಇಳಿಸೋದ್ರಿಂದ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಂಪೂರ್ಣವಾದಂತಹ ಶ್ರಮವನ್ನ ಹಾಕಿ ಮಗಳನ್ನ ಗೆಲ್ಲಿಸಿಕೊಂಡು ಬರ್ತಾರೆ ಅನ್ನುವಂತಹ ಉದ್ದೇಶದಿಂದ ಈಗ ಸೌಮ್ಯಾರೆಡ್ಡಿ ಅವರಿಗೆ ಅಲ್ಲಿ ಟಿಕೆಟ್ ಅನ್ನ ಫಿಕ್ಸ್ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿಗಳಿರುವಂತದ್ದು ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.